ಮೊನ್ನೆ ಸತಿ ತಿಥಿ ಊಟ ಸತ್ತೋದ್ರು ಅಂದ್ರೆ ಏನ್ ಮಾಡೋದು ನಾವು? ಮಾತಾಡ್ಬೇಕು ನಾನು. ಅಕ್ವೈರ್ ಮಾಡೋದು ಒಳ್ಳೇದಣ್ಣ. ಸರ್ಕಾರದ ಜೊತೆ ಮಾತನಾಡಿ ಈ ಭಾಗದ ರೈತರ ಜಮೀನು ತಗೊಂಡು ಆನೆ ಸಾಕೋದು ಒಳ್ಳೇದು. ನಾವು ಬಿಟ್ಟು ಬೇರೆ ಕಡೆ ಹೋಗ್ತೀವಿ. ಎಲ್ಲಂದ್ರಪ್ಪ ಜಮೀನು ಕೊಡಕ್ಕೆಲ್ಲ ರೆಡಿ ಇದೀವಲ್ಲ. ಸರ್ಕಾರ ಅಕ್ವೈರ್ ಮಾಡ್ಕೊಂಡು ನಾವೇ ಒಕ್ಕಲೇ ಬಿಡ್ತೀವಿ. ನಾವು ನಾಲ್ಕಾಯ್ತು. ನಾವು ನಿಮಗೂ ರಿಕ್ವೆಸ್ಟ್ ಮಾಡಿ ನೀವು ಪಾಪ ಎಲ್ಲ ರೀತಿಯಲ್ಲೂ ಎರಡು ಸಲ ಬಂದ್ರಿ. ಅಧಿಕಾರಿಗಳು ಕನ್ವಿನ್ಸ್ ಮಾಡಿ ಚೆಕ್ ಕೊಡೋದು ಬಿಟ್ಟರೆ ಪರಿಹಾರ ಕೆಲಸದಿಲ್ಲ. ರಸ್ತೆಯಲ್ಲಿ ತಿರುಗಾಡೋದಕ್ಕೆ ಜನ ಆನೆ ತುಂಬ ಸಾಯಿಸ್ತೇವೆ ಅಂದರೆ ಸಾರ್ವಜನಿಕರು ಬದುಕದೆ ಹೀಗಾಗಿದೆ ಪರಿಸ್ಥಿತಿ. ಅವನೊಬ್ಬ ಅಮಾಯಕ ರೈತನ ರಸ್ತೆಯಲ್ಲಿ ಹೋಗ್ತಾ ಇದ್ದನ್ನ ಎಲ್ಕೆ ಬಂದು ಹೊಡೆದು ಸಾಯಿಸಿದೆ. ಅಧಿಕಾರಿಗಳು ಸ್ಟ್ರೈಕ್ ಮಾಡಿ ನ್ಯಾಯ ಕೇಳಿ ಸರ್ಕಾರದವ್ರು ಬರಲಿ, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬರಲಿ ಅಂತಂದ್ರೆ ಒಬ್ಬ DC ಇಲ್ಲ ಇದುವರೆಗೆ. ನಾನೇನ್ ಮಾಡಿಲ್ಲ ಸರ್. ಯಾಕೆ ಮಾಡಿಲ್ಲ ಸರ್? ನೀವು ನನಗೆ ಎಲ್ಲರಿಗೂ ಎಲ್ಲಾ ಪೊಲೀಸರು ಸುಮ್ಮನೆ ಮಾಡಿಸ್ತೀವಿ. ಯಾರು ಆಯ್ತು ಒಂದ್ ನಿಮಿಷ ಯಾರೋ ಮುಟ್ಟಿರ್ತಾನೆ. ಈ ವ್ಯಕ್ತಿನೇ ಮೈ ಮೇಲೆ ಬಂದ ಕಂಬ ಹಾಕ್ತಿದ್ರು ಪೋಲ್ಗಳು. ಅದಕ್ಕೆ ಏನಾಗಿದೆ ಅಂತಂದ್ರೆ ಅವನು ಏಜೆನ್ಸಿ ಇದನ್ನಲ್ಲ, ಅವನು ಪೊಲೀಸಿನ ಫೋರ್ಸ್ ತಗೊಂಡು ಕಂಬ ಹಾಕಿ ಹೋಗ್ತಿದ್ದಾನೆ. ಯಾರು ರೈತರನ್ನೇನ್ ಕೇಳ್ತಾ ಇಲ್ಲ. ಅವನು ಎಳ್ಕೊಂಡು ಹೋಗ್ತೀವಿ, ನಿಮ್ಗೆ ಒಳಗಡೆ ಹಾಕ್ತಿವಿ ಅಂತ ಹೇಳಿ. ನಿಮ್ ಗಮನಕ್ಕೂ ಒಂದ್ 2 ಸರಿ ನಾನು ಹೇಳಿದ್ದಲ್ಲ ಈ ತರ ಆಗ್ತಾ ಇದೆ ಅಂತ ಹೇಳ್ತಾರೆ. DC ಆರ್ಡರ್ ಆಗಿದೆ. ಅದ ಅಂದ್ರೆ ರೈತರನ್ನ ಏನ್ ಬೇಕಾದ್ರೂ ಮಾಡ್ಕೊಂಡು ಇವರು ದೌರ್ಜನ್ಯ ಮಾಡ್ಬೋದಾ ಅಧಿಕಾರಿಗಳು? ಈ ತರ ಪ್ರಾಜೆಕ್ಟ್ಗಳನ್ನ ಒಂದ್ ನಿಮಿಷ ಈ ತರ ಪ್ರಾಜೆಕ್ಟ್ಗಳನ್ನ ಮಲೆನಾಡಲ್ಲಿ ಅವ್ಯಾಹತವಾಗಿ ಎಲ್ ಬೇಕಲ್ಲಿ ಲೈನ್ ಎಳೆಯೋದು, ಎಲ್ ಬೇಕಲ್ಲಿ ಇವರು ಈ ತರ ಗರ್ಜನೆ ಶುರು ಮಾಡಿದ್ರೆ ಆನೆಗಳಿಗೂ ಡಿಸ್ಟರ್ಬ್ ಆಗುತ್ತೆ. ಅವು ಏನೋ ಶಾಂತಿಯಾಗಿರ್ತವೆ, ಅವನ್ನ ಇರಕ್ ಬಿಡಲ್ಲ ಇವರು. ಯಾವ್ಯಾವ ಸ್ಕೀಮ್ಗಳು ತರೋದು, ಅವು ತಂದಲ್ಲಿ ಇಂಪ್ಲಿಮೆಂಟ್ ಮಾಡಕ್ ಹೋಗೋದು, ರೈತರ ಮೇಲೆ ದಾಳಿ ಮಾಡ್ತವೆ. ಇವನ್ ಯಾರು ಅಮಾಯಕ ರಸ್ತೆ ಮೇಲೆ ಅಣೋದು. ರಸ್ತೆ ಅವ್ನು ಊರಿಗೆ ಬರ್ತಾ ಇರೋಲ್ಲ, ಆನೆ ಹೊಡ್ಕ ಬಂದು ಇಲ್ಲಿ ಎಳ್ಕ ಬಂದು ಬಿಸಾಕಿದೆ. ಸಾಯಂಕಾಲ ಇಲ್ಲಿ ದಿಕ್ ತಪ್ಪಿಸ್ತಾ ಇರೋದು ಹೆಂಗೆ ಅಂತಂದ್ರೆ, ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರಿ ನೀವು. ಅವನು ಇದು ಆನೆ ಸಾಯಿಸಿತಾ ಇಲ್ವಾ ಅಂತೇಳಿ ಕ್ರಾಸ್ ಚೆಕ್ ಮಾಡಬೇಕು ಅಂದ್ರೆ ಅಲ್ಲಿ ಹಲಸಿನ ಮರ ಕೆಡಿಕೊಂಡು ಹಲಸಿನ ಹಣ್ಣು ತಿಂದು ಇಟ್ಟಿಡ್ದಪ್ಪ ಹೆಜ್ಜೆ ಇದಾವೆ. ಕಾಮನ್ ಸೆನ್ಸ್ ಇರೋ ಪ್ರತಿಯೊಬ್ಬ ಮನುಷ್ಯನಿಗೂ ಅರ್ಥ ಆಗುತ್ತೆ, ಇವ್ರುಗಳಿಗೆ ಅರ್ಥ ಆಗಲ್ವಾ? ಬೇಡ ಅಂದ್ರು ಬಿಡಿ, ಆಯ್ತಲ್ಲ. ಈಗ ಚೆಕ್ ಮಾಡ್ಕೊಳ್ಳಿ, ಏನಾರು ಚೆಕ್ ಮಾಡ್ಕೊಳ್ಳಿ, ಶಾಶ್ವತ ಪರಿಹಾರ. ಎಷ್ಟು ಮಾತಾಡಿದ್ರು ಅಷ್ಟೇ, ಸತ್ತಾರ ಮನೇಲಿರೋ ನೋವು ನಮಗೆ ಅರ್ಥ ಆಗುತ್ತೆ. 2 ದಿವಸ ಆಗಿದೆ ಮನುಷ್ಯನ ಬಾಡಿ ಹೋಗಿ, ಶವಕ್ಕೆ ಒಂದು ಗೌರವ ಇರುತ್ತೆ, ಅದನ್ನ ಗೌರವ ಕೊಡ್ಬೇಕು. ಈಗ ಸದ್ಯಕ್ಕೆ ಪರಿಹಾರ ಏನ್ ಕೊಡ್ಬೇಕು ಅದ್ರ ಯೋಚನೆ. ನೀವು ಈಗ ಶಾಶ್ವತ ಪರಿಹಾರ ಒಂದು ಇದು ನೋಡಿ, ನೀವು ಅರಣ್ಯ ಮಂತ್ರಿ ಇದೇ ಗ್ರಾಮದಲ್ಲಿ ಕಳೆದ 2-3 ತಿಂಗಳಲ್ಲಿ ತಾವುಗಳೇ ಬಂದು ಆಗಿದ್ದಂಥ ದೃಶ್ಯಗಳನ್ನ ತಾವೇ ನೋಡಿದ್ದೀರಾ. ಇವತ್ತು ಸುಮಾರು 48 ವರ್ಷದ ಧರ್ಮರಾಜ್ ಅಂತಕ್ಕಂಥ ಒಬ್ಬ ಅಮಾಯಕ, ಇನ್ನೊಂದು ಮದುವೆನೂ ಆಗಿಲ್ಲ, ಅವನ ಹೆಸರು ಹೇಳಲಿಕ್ಕೆ ಅವರ ಕುಟುಂಬ ಇಲ್ಲ ಅಂತ ಅವನು ಇವತ್ತು ಆನೆಗೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ಒಬ್ಬ ಧರ್ಮೇಶ್ ವ್ಯಕ್ತಿ ಇವತ್ತು ಆನೆಗೆ ತುತ್ತಾಗಿದ್ದಾನೆ. ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ವಿನಂತಿ ಮತ್ತು ಆಗ್ರಹ ಎರಡನ್ನೂ ಮಾಡ್ತೀನಿ. ಇದಕ್ಕೆ ಶಾಶ್ವತವಾದಂಥ ಪರಿಹಾರವನ್ನು ಮಾಡಿ 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 ಅಂತಕ್ಕಂಥದ್ದು ಅನೇಕ ಬಾರಿ ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ. ಸಂಬಂಧಪಟ್ಟ ಮಂತ್ರಿಗಳನ್ನ ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರವಾಸವನ್ನು ಮಾಡಿಸಿದ್ದೀವಿ. ಆದರೂ ಸಹ ಸರ್ಕಾರ ಇದ್ರ ಬಗ್ಗೆ ಎತ್ತಿಡ್ತಾ ಇಲ್ಲ. ಬಹುಶಃ ನನಗನ್ಸುತ್ತೆ ಸಾಫ್ಟ್ ಸ್ಕಿಲ್ನ ಮಾಡ್ತೀವಿ 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 ಅಂತಕ್ಕಂಥದ್ದನ್ನು ಮಾತ್ರ ಹೇಳ್ತಾ ಇದ್ದಾರೆ. ಇನ್ನು ಕೇಳ್ತಾ ಇದ್ದರೆ ನೆಕ್ಸ್ಟು ಅಂತಕ್ಕಂಥದ್ದನ್ನು ಕೇವಲ ಇವರು ಮಾಡಿದ ಸಾಧನೆ ಏನು ಅಂದರೆ ಬಲಿಯನ್ನು ತಗೊಳ್ತಕ್ಕಂಥದ್ದು ಮೊದಲನೇ ಸಾಧನೆ. ಅದರಲ್ಲಿ ಕಳೆದ ಸರ್ಕಾರ 15 ಲಕ್ಷ ಮಾಡಿತ್ತು, 7.5 ಲಕ್ಷದಿಂದ 15 ಲಕ್ಷವನ್ನು ಮಾಡಿತ್ತು. 5 ಲಕ್ಷವನ್ನು ಸೇರಿಸಿ ನಿಮ್ಮ ಯೋಗ್ಯತೆ ಇಷ್ಟೇ, 20 ಲಕ್ಷ ನಿಮ್ಮ ಯೋಗ್ಯತೆ, ಒಂದು ಜೀವಕ್ಕೆ ಬೆಲೆಯನ್ನು ಕಟ್ತಕ್ಕಂಥದ್ದು 20 ಲಕ್ಷ ಅಂತಕ್ಕಂಥದ್ದನ್ನು ಮಾಡಿದ್ದಾರೆ.
ಇದನ್ನು ನಾವು ಖಂಡಿಸ್ತೀವಿ. ಇವತ್ತು ರೈತರಿಗೆ ಸಮಾಧಾನವನ್ನು ಮಾಡಿದ್ದೀವಿ. ಯಾಕೆಂದರೆ ಇದು ತುಣಿದು 2 ದಿವಸ ಆಗಿದೆ. ಆನೆ ಬಾಡಿ ಸಂಪೂರ್ಣ ಸ್ಮೆಲ್ ಬಂದಿದೆ. ನಾವು ನಮ್ಮ ರೈತ ಸಂಘದವರು ನಮ್ಮೆಲ್ಲ ಮುಖಂಡರುಗಳು ಅವ್ರನ್ನ ಮನವಿಯನ್ನು ಮಾಡಿದ್ವಿ, ಕುಟುಂಬಸ್ಥರನ್ನ ಗ್ರಾಮಸ್ಥರ ಮನವಿಯನ್ನು ಮಾಡಿದ್ವಿ. ಇದಕ್ಕೆ ಶಾಶ್ವತವಾದಂಥ ಪರಿಹಾರವನ್ನು ಹುಡುಕೋಣ. ಇದನ್ನು ಸರ್ಕಾರದ ಜೊತೆ ಮಾತಾಡ್ತಕ್ಕಂಥದ್ದನ್ನು ಮಾಡೋಣ. ಇದು ಈ ಮುಂದೆ ಹಿಂಗಾಗದ ರೀತಿಯಲ್ಲಿ ತಾವು ಎಚ್ಚೆತ್ಕೋಬೇಕು ಅಂತಕ್ಕಂಥದ್ದಕ್ಕೆ ಸರ್ಕಾರಕ್ಕೆ ವಿನಂತಿ ಮತ್ತು ಮನವಿಯನ್ನು ಮಾಡ್ತಾ ಇವತ್ತು ಆಗಿರ್ತಕ್ಕಂಥ